ನಮಸ್ಕಾರ. ಮಾನವ ಹಕ್ಕುಗಳ ಸಂರಕ್ಷಣಾ ಸಂಸ್ಥೆ ಜೊತೆಯಲ್ಲಿ ಪತ್ರಿಕೆಗೆ ಇವತ್ತು ಈ ದಿನ ವಿಶೇಷವಾಗಿ ಒಬ್ಬರು ಗೆಸ್ಟ್ ಬಂದಿದ್ದಾರೆ ನಮ್ಮ ಆಫೀಸಿಗೆ. ಅವರನ್ನು ವೀಕ್ಷಕರಿಗೆ ತೋರಿಸೋಣ ಅಂತ ನಾನು, ಅವ್ರು ಯಾರು ಅಂತಂದರೆ ಮಜಾ ಟಾಕೀಸ್ನ ಒಬ್ಬರು ಒಂದು ಕಾರ್ಯಕ್ರಮದಲ್ಲಿ ನಮ್ಮನ್ನು ನಿಮ್ಮನ್ನು ಮನರಂಜಿಸುವ ವ್ಯಕ್ತಿಯಾಗಿರ್ತಾರೆ. ಅವ್ರು ಯಾರು ಅಂತ ನೀವು ಯೋಚನೆ ಮಾಡಿ. ಅದರ ನಾನು ಅವ್ರನ್ನ ನಿಮ್ಮ ಡೈರೆಕ್ಟಾಗಿ ನಮ್ಮ ಆಫೀಸಿಗೆ ಬಂದಿದ್ದಾರೆ, ಅವ್ರ ಹತ್ರನೇ ಒಂದೆರಡು ಮಾತು ಯಾರು ಅವರು ಏನು ಅಂತ ನೀವು ಕೇಳ್ಕೋಬೋದು. ಕೇಳಿ. ನಮ್ಮ ಮಜಾ ಟಾಕೀಸಿನ ಪವನ್ ಅವ್ರು ಬಂದಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ. ನಮಸ್ತೆ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಸರ್, ಇವತ್ತು ನಮ್ಮ ಕಚೇರಿಗೆ ಬಂದಿದ್ದೀರಿ, ತುಂಬ ಧನ್ಯವಾದಗಳು. ಏಕೆಂತಂದ್ರೆ ನೀವೆಲ್ಲ ಹೋಗ್ತಾ ಇದ್ದರು, ನೋಡ್ಕೊಂಡು ಹೋಗೋಣ ಅಂತ ಆಫೀಸಿಗೆ ಬಂದಿದ್ದೀರಿ. ಏಕೆಂದ್ರೆ ನೀವು ಬಂದಿರೋದು ನಮ್ಮ ಸಂಸ್ಥೆಗೂ ಹಾಗೂ ಪತ್ರಿಕೆ ಆಫೀಸಿಗೆ ಬಂದು ತುಂಬ ಸಂತೋಷ ಆಗಿದೆ. ನಾಳೆ ಹಬ್ಬ ಇದೆ. ಹಬ್ಬದ ಜೊತೆಗೆ ಬುಧವಾರ, ಮಂಗಳವಾರ, ನಾಳೆ ನಾಡ್ದು 2 ದಿವಸ ಹಬ್ಬ ಆಚರಣೆ ಇದೆ. ತಾವು ಹಬ್ಬ ಹೇಗ್ ಮಾಡ್ತಿದ್ದೀರಿ? ಎಂದಿನಂತೆ ನಮ್ಮೆಲ್ಲರಿಗೂ ಯುಗಾದಿ ವರ್ಷ, ಆಕ್ಚುಲಿ ನ್ಯೂ ಇಯರ್, ಹ್ಯಾಪಿ ನ್ಯೂ ಇಯರ್, ಡಿಸೆಂಬರ್ 31 ಅಂತ ಏನಂತೀವಿ, ಅದೆಲ್ಲ ಯುಗಾದಿ ವರ್ಷದ ಪ್ರಾರಂಭ. ಸೊ ಹಾಗಾಗಿ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದಕ್ಕಿಂತ ಮುಂಚೆ ಬೆಳಿಗ್ಗೆ ಎದ್ದ ತಕ್ಷಣ ಎಣ್ಣೆ ನೀರು ಹಾಕೊಂಡು ದೇವ್ರಿಗೆ ನಮಸ್ಕಾರ ಮಾಡಿ, ಹಿರಿಯರಿಂದ ಬೇವು ಬೆಲ್ಲ ಪಡೆದು ನಂತರ ಊಟ ಮಾಡಿ ಎಲ್ಲರ ಜೊತೆ, ಫ್ಯಾಮಿಲಿ ಜೊತೆ ಸಮಯ ಕಳೆಯೋದೇ ಒಂದು ದೊಡ್ಡ ಒಂದು ಸಂತೋಷದ ಹಬ್ಬ ಇದೆ. ಅಂದ್ರೆ ಹೊಸ ವರ್ಷ ಅಂದ್ರೆ ನಮ್ಗೆ ಇದೇ ಹೊಸ ವರ್ಷ. ಯುಗಾದಿ ಹಬ್ಬನೇ ನಮ್ಗೆ ಹೊಸ ವರ್ಷ. ಹೌದು, 2025 ಹ್ಯಾಪಿ ನ್ಯೂ ಇಯರ್ ಅಂತ ಏನ್ ಆಚರಿಸಿದ್ವಿ ಜನವರಿ 1, ಅದಕ್ಕಿಂತ ಈ ಯುಗಾದಿ ನಮ್ಮೆಲ್ಲರಿಗೂ ಹೊಸ ವರ್ಷ ಅನ್ನೋ ಋತು ಚೇಂಜ್ ಆಗಿದೆ. ಹಾಗಾಗಿ ಹೊಸ ವರ್ಷ ಇದು. ಅದು ನಾವೆಲ್ಲ ಮುಂಚೆಯಿಂದ ಮಾಡ್ಕೊಂಡು ಬಂದಿರೋದಕ್ಕೆ ಹ್ಯಾಪಿ ನ್ಯೂ ಇಯರ್. ಡಿಸೆಂಬರ್ 31ನೇ ತಾರೀಕು ರಾತ್ರಿ 12 ಗಂಟೆ ಕಳೆದ ತಕ್ಷಣ ಕೇಕ್ ಅನ್ನ ಕಟ್ ಮಾಡಿಸಿ ಎಲ್ಲ ಸ್ನೇಹಿತರ ಜೊತೆ ಸಮಯವನ್ನ ಕಳೆದು ಅದು ಒಂಥರ ಹೊಸ ವರ್ಷ. ಇದು ಆಕ್ಚುಯಲ್ ಋತು ಚೇಂಜ್ ಆಗಿ ಮತ್ತೆ ಹೊಸ ವರ್ಷ ಪ್ರಾರಂಭ ಅನ್ನೋದು ಈ ಒಂದು ಯುಗಾದಿ. ಎಲ್ಲದಕ್ಕಿಂತ ಮುಖ್ಯವಾಗಿ ಸುರೇಶ್ ಸರ್ ಒಂದು ಅದ್ಭುತವಾದ ಬೋರ್ಡ್ ನೋಡಿದೆ ಹೊರಗಡೆ, ಸರ್ವರು ಸಮಾನರು ಅಂತ. ಈ ಜೊತೆಯಲ್ಲಿ ಪತ್ರಿಕೆ ಜೊತೆಗೆ ಮಾನವ ಹಕ್ಕುಗಳ ಸಂರಕ್ಷಣಾ ಸಂಸ್ಥೆ ಒಂದು ಅದ್ಭುತವಾದ ಕೆಲಸ ನೀವು ಮಾಡ್ತಿದ್ದೀರಿ ಇಡೀ ಕುಮಾರಸ್ವಾಮಿ ಲೇಔಟಲ್ಲಿ. ನಿಮ್ಮ ಬಗ್ಗೆ ಸಾಕಷ್ಟು ಕೇಳಿದೆ. ಜೊತೆಗೆ ಎಲ್ಲ ಕವರ್ ಮಾಡ್ತಾ ಇದ್ದೀರಿ ಈ ಪತ್ರಿಕೆಯಲ್ಲಿ. ಅಂದ್ರೆ ನಮ್ಮ ರಾಜಕೀಯದಿಂದ ಹಿಡಿದು ಯಾರ್ಯಾರಿಗೆ ಏನೇನು ಸಮಸ್ಯೆ ಆಗ್ತಾ ಇದೆ ಅಂತ ಹಿಡಿದು ಎಲ್ಲವನ್ನು ಅದ್ಭುತವಾಗಿ ಕವರ್ ಮಾಡ್ತಿದ್ದೀರಿ. ನಾನು ಹೇಳಿದೆ ಸರ್, ನಾನು ಒಂದು ಸ್ವಲ್ಪ ಬಿಡುವಿದ್ದಾಗ ಕೆಲವು ಆರ್ಟಿಕಲ್ ಬಂದು ತಂದು ಕೊಡ್ತೀನಿ ಅಂತ. ಒಂದು ಅದ್ಭುತವಾದ ಕೆಲಸ ನಡೀತಿದೆ ಸುರೇಶ್ ಸರ್ ಅವರ ಸಾರಥ್ಯದಲ್ಲಿ. ಸೊ ತುಂಬಾ ಖುಷಿ ಆಯ್ತು ಸರ್ ನಿಮ್ಮ ಆಫೀಸಿಗೆ ಬಂದು ಭೇಟಿ ಆಗ. ಸರ್, ನನಗೂ ಅಷ್ಟೇ. ನಿಮ್ಮಂತ ಕಲಾವಿದರು ನಮ್ಮ ಸಂಸ್ಥೆಗೆ ಬಂದಿರೋದು ನಮಗೂ ಖುಷಿ ಆಗ್ತಿದೆ. ಏಕೆಂದ್ರೆ ನಿಮ್ಮ ಮಜಾ ಟಾಕೀಸ್ ನಾನು ನೋಡಿದ್ದೀನಿ, ತುಂಬಾ ಚೆನ್ನಾಗಿ ಮೂಡ್ ಬರ್ತಿದೆ. ಹಾಗಾಗಿ ತಾವು ಮಜಾ ಟಾಕೀಸ್ ಬಿಟ್ಟು ಬೇರೆ ಯಾವ್ದ್ರಲ್ಲಿ ಮಾಡಿದ್ದೀರಾ ಸರ್? ನಾನು ಸುಮಾರು ಒಂದು 70 ರಿಂದ 80 ಸಿನಿಮಾಗಳಾಗಿದೆ. ಜೊತೆಗೆ ಮಜಾ ಟಾಕೀಸು. ಬೇಸಿಕಲಿ ನಾನು ಡೈರೆಕ್ಟ್ ಸಂಕ್ರಾಂತಿ, ಗೋಧುಳಿ, ತುಳಸಿ, ಹೋಗ್ಲಿಗುಡಿ ಸಾಲಿಂದ ಸುಮಾರು ಒಂದು 6000 ಸಂಚಿಕೆಗಳನ್ನ ಡೈರೆಕ್ಟ್ ಮಾಡಿದ್ದೀನಿ. ಎಪಿಸೋಡ್ ಡೈರೆಕ್ಟರ್ ಆಗು ಮಾಡಿದ್ದೀನಿ, ಡೈರೆಕ್ಷನ್ ಅಲ್ಲೂ ಅಂದ್ರೆ ಇಂಡಿಪೆಂಡೆಂಟ್ ಡೈರೆಕ್ಟರ್ ಆಗು ಮಾಡಿದ್ದೀನಿ. ಒಂದು ಮಕ್ಕಳ ಚಿತ್ರ ಕೂಡ ಮಾಡಿದ್ದೀನಿ, ಪುಟಾಣಿ ಪಂಟ್ರಸ್ ಅಂತ. ಸೊ ಇವಾಗ ಹೊಸ ಒಂದು ಚಿತ್ರಕ್ಕೆ ತಯಾರಿ ನಡೀತಾ ಇದೆ, ಒಂದು ಕಾಮಿಡಿ ಸಬ್ಜೆಕ್ಟ್. ಸೊ ಹಾಗಾಗಿ ಆ ಪ್ರಿಪರೇಷನ್ ಮಧ್ಯೆ ನಾನೆಲ್ಲೂ ಹೊರಗಡೆ ಕಾಣಿಸ್ಕೊಳ್ತಾ ಇಲ್ಲ. ಜೊತೆಗೆ ಆಯ್ತು, ಸಾಕಷ್ಟು ಧಾರಾವಾಹಿಗಳಲ್ಲಿ ಕೂಡ ನಟನೆ ಮಾಡಿದ್ದೀನಿ. ಮಾಯಾಮೃಗ ಸೀರಿಯಲ್ ನೀವೆಲ್ಲ ನೋಡಿರ್ಬೋದು. ಸೊ ಹಾಗಾಗಿ ಮಾಯಾಮೃಗಲ್ಲೂ ಆಕ್ಟ್ ಮಾಡಿದ್ದೇನೆ. ಸೊ ಹೀಗೆ ಸರ್, ನಾವು ಮಾಡಿರೋದನ್ನ ನಾನು ಲೆಕ್ಕ ಇಟ್ಟಿಲ್ಲ, ಆದ್ರೂ ನನಗೆ ಗೊತ್ತಿರೋಷ್ಟು ತಿಳಿಸಿದ್ದೀನಿ. ಹೆಂಗಾಗ್ಬಿಟ್ಟಿದೆ ಅಂದ್ರೆ, ಈಗ ಗಾಡಿ ತಗೋಬೇಕು ಅಂದ್ರೂ ಟ್ಯಾಕ್ಸ್ ಕಟ್ಟಬೇಕು, ಗಾಡಿ ರಸ್ತೆಯಲ್ಲಿ ತರಬೇಕು ಅಂದ್ರೂ ಟ್ಯಾಕ್ಸ್ ಕಟ್ಟಬೇಕು, ಗಾಡಿ ಪೆಟ್ರೋಲ್ ಹಾಕ್ಸಿದ್ರು ಅಲ್ಲೂ ಟ್ಯಾಕ್ಸ್ ಕಟ್ಟಬೇಕು, ಬ್ಯಾಂಕ್ ಅಲ್ಲಿ ನಾವ್ ಏನಾದ್ರು ಡೆಪಾಸಿಟ್ ಮಾಡಿ ಅಥವಾ ವಿಡ್ರಾ ಮಾಡಿದ್ರು ನಮ್ ಮಿನಿಮಮ್ ಬ್ಯಾಲೆನ್ಸ್ ಅಂತ ಇಡಬೇಕು. ಇದೆಲ್ಲ ಹೆಂಗಾಗ್ಬಿಟ್ಟಿದೆ. ಆಮೇಲೆ ಹೂವು ತಗೊಳಕ್ ಹೋಗಿ ಅಲ್ಲಿ ವಿಪರೀತ ರೇಟ್ ಜಾಸ್ತಿ ಇದೆ. ಆಮೇಲೆ ಹಾಲ್ ತಗೋತೀರಾ, ಅದಕ್ಕೂ ಟ್ಯಾಕ್ಸ್ ಕಟ್ಬೇಕು. ಪ್ರತಿ ಒಂದಕ್ಕೂ ಪ್ರತಿ ವ್ಯಕ್ತಿನೂ ಏನ್ ಮಾಡಿದ್ರು ಟ್ಯಾಕ್ಸ್ ಕಟ್ಬೇಕು. ಹಂಗಾಗಿದೆ ಮಧ್ಯಮ ಅಂದ್ರೆ ಜನರಿಗೆ ಎಷ್ಟು ಕಷ್ಟ ಆಗ್ತಿದೆ ಲೈಫ್ ಲೀಡ್ ಮಾಡೋದು ಅಂದ್ರೆ. ಇವಾಗ ಅಕ್ಕಿ ತಗೋ, ಅದಕ್ಕೂ ರೇಟ್ ಜಾಸ್ತಿ. ನಿನ್ನೆ ನೋಡಿ, ನಮ್ಮ ರಾಜ್ಯ ಸರ್ಕಾರ ಹಾಲಿನ ದರ
ಹಾಲಿನ ದರ ಜಾಸ್ತಿ ಮಾಡಿದೆ. ಜಾಸ್ತಿ ಮಾಡಿ ಜಾಸ್ತಿ ಮಾಡಿದ್ದೆ. ಅದು ಬದುಕೋದಕ್ಕೆ ಒಂದ್ ಸ್ವಲ್ಪ ಅವಕಾಶ ಮಾಡ್ಕೊಡ್ಬೇಕು ಜನಗಳನ್ನ. ಆಮೇಲೆ ದಿನನಿತ್ಯ ಬಳಕೆ ಮಾಡ್ತಾರಲ್ಲ ಅಂತದಕ್ಕೆ ನಮ್ಮ ರಾಜ್ಯ ಸರ್ಕಾರ ಫ್ರೀಡಂ ಬಿಡ್ಬಿಡ್ಬೇಕು. ಈ ಸರಿ ಇವಾಗ ಏನ್ ಮಹಿಳೆಯರಿಗೆ ಬಸ್ ಫ್ರೀ ಅಂತ ಮಾಡಿದ್ದಾರೆ, ಅದು ಓಕೆ, ಜನಗಳು ಬಸ್ ಟಿಕೆಟ್ ತಗೊಂಡು ಹೋಗ್ಬೋದು. ಬೇರೆ ಅವಶ್ಯಕವಾಗಿರುವಂತ ಒಂದು ಈ ಇದಕ್ಕೆ ಕಮ್ಮಿ ಮಾಡ್ತಾ ಹೋದ್ರೆ ಒಂದ್ ಸ್ವಲ್ಪ ಜನಗಳು ಉಸಿರಾಡೋದಕ್ಕೆ ಕಷ್ಟ, ಸ್ವಲ್ಪ ಇದಾಗುತ್ತೆ, ಸಹಾಯ ಆಗುತ್ತೆ. ಇಲ್ಲ ಬದುಕೋದಕ್ಕೆ ತುಂಬಾ ಕಷ್ಟ ಪಡ್ತಾ ಇದ್ದಾರೆ. ಎಲ್ಲೋ ₹1 ಸಿಗ್ತಾ ಇಲ್ಲ, ಅವ್ರು ಇನ್ನೆಲ್ಲೋ ಮೀಟರ್ ಬಡ್ಡಿಗೆ ತಗೊಂಡ್ಬಂದು ವ್ಯಾಪಾರ ಮಾಡಿದ್ರಿ ಅದನ್ನ ವಾಪಸ್ ಕೊಡಕ್ ಕಷ್ಟ ಪಡ್ತಾ ಇದ್ದಾರೆ. ತುಂಬಾ ಕಷ್ಟದಲ್ಲಿದ್ದಾರೆ. ಮಧ್ಯವರ್ತಿಗಳಂತೂ ನಮ್ಮ ಈ ಗಾರೆ ಕೆಲಸರಾಗಿರ್ಬೋದು, ಆಟೋ ಡ್ರೈವರ್ ಆಗಿರ್ಬೋದು, ಬಹಳ ಕಷ್ಟ, ಕೂಲಿ ಕಾರ್ಮಿಕರಾಗಿರ್ಬೋದು, ಮತ್ತೆ ಫುಟ್ಪಾತ್ ನಲ್ಲಿ ಪಾಪ ವ್ಯಾಪಾರ ಮಾಡೋದಿರ್ಬೋದು, ಅವ್ರಿಗೆಲ್ಲ ಏನಾಗಿದೆ ಅಂತಂದ್ರೆ ಈ ಹಾಲು ಅನ್ನೋದು ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಬೇಕಾಗಿದೆ. ಈ ಹಾಲ್ನ ರೇಟ್ ಜಾಸ್ತಿ ಮಾಡಿ ತುಂಬಾ ಜನಕ್ಕೆ ಅನ್ಯಾಯ ಆಗ್ತಿದೆ. ತರೋದಕ್ಕೂ ಆಗ್ತಾ ಇಲ್ಲ. ಅದು ಇವತ್ತು ದಿವಸ ₹10 ಇದ್ರೆ ಏನಕ್ಕಾದ್ರೂ ಬೇಕಾಗುತ್ತೆ ಅನ್ನೋಂತ ನಮ್ಮ ಜನ ಇದ್ದಾರೆ ಪಾಪ. ಅಂತವ್ರಿಗೆ ನೋಡಿ ದಿನನಿತ್ಯ ಬಳಸುವಂತದನ್ನ ಹಾಲ್ನ ಜಾಸ್ತಿ ಮಾಡಿದ್ರು. ಇದು ನಿಜವಾಗ್ಲೂ ಬಡವರಿಗೆ ಒಂಥರ ಬಲೆನೆ ಅಂತ ಹೇಳ್ಕೋಬಹುದು. ಖಂಡಿತ. ಅದು ಆದಷ್ಟು ಸರ್ಕಾರದ ಎಲ್ಲ ಗಣ್ಯರಲ್ಲಿ ಒಂದೇ ಒಂದು ವಿನಂತಿ, ಬಡವರನ್ನ ಬದುಕೋದಕ್ಕೆ ಬಿಡಿ. ಅಂದ್ರೆ ದುಡ್ಡಿರೋನ್ಗೆ ದುಡ್ಡು ಹೋಗುತ್ತೆ, ಅಂದ್ರೆ ಹಳ್ಳ ಇರೋ ಕಡೆನೆ ನೀರ್ ಹರಿಯುತ್ತೆ ಅನ್ನೋಗೆ. ದುಡ್ಡಿರೋನ್ಗೆ ದುಡ್ಡು ಹೋಗುತ್ತೆ. ಹಾಗಾಗಿ ಬಡವರಿಗೂ ಒಂದ್ ಸ್ವಲ್ಪ ಬದುಕೋದಕ್ಕೆ ಅವಕಾಶ ಮಾಡ್ಕೊಡಿ. ನೀವು ರೇಟ್ನ ದಿಢೀರ್ ಅಂತ ₹16, ₹17 ಎಲ್ಲ ಜಾಸ್ತಿ ಮಾಡ್ಬಿಟ್ರೆ ಏನಾಗುತ್ತೆ, ಜನ ನೋಡೋಷ್ಟು ನೋಡ್ತಾರೆ, ನಂತರ ಏನ್ ಅವ್ರಿಗೆ ವಿಧಿ ಇಲ್ಲದೆ ಬೇರೆ ಅಂದ್ರೆ ಅದನ್ನ ತಗೊಳೋದ್ ಕಮ್ಮಿ ಮಾಡ್ತಾರೆ, ಅಥವಾ ಅದಿಲ್ಲದೆ ಬದುಕೋದಕ್ಕೆ ಪ್ರಯತ್ನ ಪಡ್ತಾರೆ. ಈ ತರದೆಲ್ಲ ಕಷ್ಟ ಆಗುತ್ತೆ. ಹಾಗಾಗಿ ಸರ್ಕಾರದ ಎಲ್ಲ ಹಿರಿಯರಲ್ಲಿ ಒಂದೇ ಒಂದು ವಿನಂತಿ, ಒಂಚೂರು ನಿಮ್ಮ ಕೈಲಿ ಆಗತ್ತೆ. ಯಾಕಂದ್ರೆ ಜನರಿಂದ ಗೆದ್ದು ಬಂದಿರೋರು ನೀವು. ಸೊ ಆ ಜನರನ್ನ ಎಲೆಕ್ಷನ್ ಮುಂಚೆಗಿನ್ನ ಎಲೆಕ್ಷನ್ ಆಗಿ ನೀವು ಒಂದು ಸ್ಥಾನದಲ್ಲಿ ಇದ್ದಾಗ ಕಾಪಾಡೋದು ತುಂಬಾ ಮುಖ್ಯ ಆಗುತ್ತೆ. ಹಾಗಾಗಿ ಎಲ್ಲ ನಮ್ಮ ರಾಜಕಾರಣಿಗಳಲ್ಲಿ ವಿನಂತಿ, ಜನರನ್ನ ದಯವಿಟ್ಟು ಒಂದ್ ಸ್ವಲ್ಪ ಬದುಕೋದಕ್ಕೆ ಅವಕಾಶ ಮಾಡ್ಕೊಡಿ. ಸರ್ವರು ಸಮಾನರೇ. ಇಲ್ಲಿ ನಾವೇನ್ ಮಾತಾಡ್ತೀವಿ, ಜಾತಿ ಭೇದ ಇದೆಲ್ಲ ಎಲ್ಲವನ್ನ ಪಕ್ಕಕ್ಕಿಟ್ಟು ಎಲ್ರೂ ಒಂದೇ. ಇಲ್ಲಿ ಇರೋದೇ 2 ಜಾತಿ, ಒಂದು ಗಂಡು ಜಾತಿ, ಒಂದು ಹೆಣ್ಣು ಜಾತಿ. ಹಾಗಾಗಿ ನಾವು ಇವತ್ತು ಯುಗಾದಿ ಮತ್ತೆ ರಂಜಾನ್ ಬರ್ತಾ ಇದೆ. ಎಲ್ಲ ಮುಸಲ್ಮಾನ್ ಬಾಂಧವರಿಗೂ ರಂಜಾನ್ ಹಬ್ಬದ ಶುಭಾಶಯಗಳು. ಹಾಗಾಗಿ ಎಲ್ಲರೂ ಒಂದೇ, ಹಬ್ಬಗಳು ಬೇರೆ. ನಾವು ಸಬ್ಕಾ ಮಾಲಿಕ್ ಏಕೆ ಅಂತಾರೆ, ಅಂದ್ರೆ ಒಬ್ಬನೇ ದೇವರು. ನಾವು ಅದನ್ನ ಬೇರೆ ಬೇರೆ ನಮ್ಮ ಅನುಕೂಲಕ್ಕೆ ತಕ್ಕಂಗೆ ಬೇರೆ ಬೇರೆ ಹೆಸರುಗಳನ್ನ ಇಟ್ಟು ಅವನನ್ನ ಕರಿತೇವೆ. ಆ ದೇವರು ಎಲ್ರಿಗೂ ಒಳ್ಳೇದ್ ಮಾಡಿ. ಈ ವರ್ಷದಿಂದ ಎಲ್ಲರ ಲೈಫಲ್ಲಿ ಒಳ್ಳೇದಾಗ್ಲಿ, ಸದಾ ನಗ್ನಾಗ್ತಾ ಇರಿ. ನಾವ್ ಯಾವಾಗಲೂ ಹೇಳ್ತಾ ಇರೋಂಗೆ ಡೇ ವಿತೌಟ್ ಲಾಫ್ಟರ್ ಇಸ್ ಅ ಡೇ ವೇಸ್ಟೆಡ್. ಅಂದ್ರೆ ಯಾವ ದಿನ ನಿಮಗೆ ನಗು ಇರಲ್ವೋ ಆ ದಿನ ವ್ಯರ್ಥ ಅಂತ. ಸೊ ಸದಾ ನಗ್ತಾ ಇರಿ, ಒಳ್ಳೇದನ್ನೇ ಬಯಸಿ ಅಂತ ಕೇಳ್ಕೊತಾ ಇದ್ದೀನಿ. ಹಾಗೆ ವೀಕ್ಷಕರೇ, ನಮ್ಮ ಪವನ್ ಸರ್ ಹೇಳಿದಾಗೆ ಅದೇ ರೀತಿ ನಮ್ಮ ಆಳುವ ದರಗಳು ಕೇಳ್ಕೊಳ್ತೀನಿ, ರೇಟ್ನ ಕಮ್ಮಿ ಮಾಡಿ, ದಯವಿಟ್ಟು ರೇಟ್ ಜಾಸ್ತಿ ಮಾಡಕ್ ಹೋಗ್ಬೇಡಿ ಅಂತ ಹೇಳ್ತಾ ನಾನು ನಮ್ಮ ಪವನ್ ಸರ್ ಅವ್ರಿಗೆ ನಮಸ್ಕಾರ ಸರ್ ಬಂದಿದ್ದಕ್ಕೆ. ಹಾಗೆ ನಾನು ಮಾನವ ಹಕ್ಕುಗಳ ಸಂರಕ್ಷಣಾ ಸಂಸ್ಥೆ ವತಿಯಿಂದ ಯುಗಾದಿ ಹಬ್ಬದ ಶುಭಾಶಯಗಳು ಹಾಗೂ ರಂಜಾನ್ ಹಬ್ಬದ ಶುಭಾಶಯಗಳು ಹಾಗೂ ಇಡೀ ಕರ್ನಾಟಕ ರಾಜ್ಯದ ಎಲ್ಲ ಜನತೆ ಸುಖ ಜೀವನ ಮಾಡಲಿ ಅಂತ ಕೇಳ್ಕೊಳ್ತಾ, ಸರ್ವರು ಸಮಾನರು. ನಮ್ಮ ಮಾನವ ಹಕ್ಕುಗಳ ಸಂರಕ್ಷಣಾ ಸಂಸ್ಥೆ ಎಲ್ಲ ಪದಾಧಿಕಾರಿಗಳಿಗೂ ಜೊತೆಯಲ್ಲಿ ಪತ್ರಿಕೆ ವತಿಯಿಂದ ಜೈ ಕರ್ನಾಟಕ ಮಾತೆ, ಜೈ.